ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನಾನಿವತ್ತು ಸೊಪ್ಪಿಂದು ಮೇಲೋಗ್ರ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಯಾವ ಸೊಪ್ಪಲ್ಲಾದರೂ ಚೆನ್ನಾಗಿರುತ್ತೆ, ತರಕಾರಿಲೂ ಚೆನ್ನಾಗಿರುತ್ತೆ. ಅವರೆಕಾಳು, ಮನೆ ಅವರೆಕಾಯಿ ಅದರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ದಂಟು ಸೊಪ್ಪು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ 4 ಉದ್ದಿನಬೇಳೆ ತಗೊಂಡಿದ್ದೀನಿ. ಆಮೇಲೆ ಅರ್ಧದಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಚಕ್ಕೆ, ಇದರಲ್ಲಿ 2 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಅರಿಶಿನ, ಮೆಣಸು 1/4 ಟೀ ಚಮಚ ಹಾಕ್ತಾ ಇದ್ದೀನಿ. ಆಮೇಲೆ ಬ್ಯಾಡಗಿ 2, ಗುಂಟೂರು ಚಿಕ್ಕದಾಗಿದೆ 3 ಹಾಕ್ತಾ ಇದ್ದೀನಿ. ಆಮೇಲೆ ಇಂಗು, ಚಕ್ಕೆನೂ ಸ್ವಲ್ಪನೇ, ಜಾಸ್ತಿ ಬೇಕಿಲ್ಲ. ಆಮೇಲೆ ಗಸಗಸೆ ಇಷ್ಟು ಅರ್ಧ ಟೀ ಸ್ಪೂನು. ಈಗ ಇದನ್ನು ಹುರಿಬೇಕು. ಡ್ರೈ ರೋಸ್ಟ್ ಮಾಡಿದರೆ ಸಾಕು, ಎಣ್ಣೆ ಏನು ಬೇಕಿಲ್ಲ. ಆಗಿದೆ. 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಒಂದೇ ಒಂದು ನಿಮಿಷ ಬಿಸಿ ಮಾಡ್ತೀನಿ. ಹುರಿದು ರೆಡಿಯಾಗಿದೆ. ಈಗ ನೋಡಿ, ಸೊಪ್ಪು ಬೆಂದಿದೆ. ದಂಟು ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದಕ್ಕೆ 1 ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಮಸಾಲೆ ಹುರಿದಿಟ್ಟಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಈ ಸ್ಪೂನಲ್ಲಿ 1.5 ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ. ತುಂಬ ರುಚಿಯಾಗಿರುತ್ತೆ ಇದು. ಆ ಗಸಗಸೆದು, ಚಕ್ಕೆ, ಇಂಗು ಎಲ್ಲದರದ್ದು ಘಮ ಘಮ ಬರ್ತಾ ಇದೆ. ಘಮ ಚೆನ್ನಾಗಿರುತ್ತೆ. ಹೀಗೆ ಹಸಿಯಾಗಿರೋ ಕರಿಬೇವಿನ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ದಂಟಿನ ಸೊಪ್ಪಿನ ಮೇಲೋಗ್ರ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.